ಬಿಜೆಪಿ ರಾಮನವಮಿ ಅಂದು ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಲು ತೀರ್ಮಾನಿಸಿದೆ. ಮಾರ್ಚ್ 25ಕ್ಕೆ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಯಾಗಲಿದೆ. ಇದರಲ್ಲಿ 110 ಕ್ಷೇತ್ರಗಳ ಮೊದಲ ಪಟ್ಟಿಯನ್ನು ಬಿಜೆಪಿ ಹೈಕಮಾಂಡ್ ಬಿಡುಗಡೆ ಮಾಡಲಿದೆ. ಹಾಲಿ ಶಾಸಕರಿಗೆ ಬಹುತೇಕ ಟಿಕೆಟ್ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಕಳೆದ ಚುನಾವಣೆಯಲ್ಲಿ ಕಡಿಮೆ ಅಂತರದಲ್ಲಿ ಪರಾಭವಗೊಂಡಿರುವಂತಹ ಅಭ್ಯರ್ಥಿಗಳಿಗೂ ಕೂಡ ಮಣೆ ಹಾಕುವಂತಹ ಸಾಧ್ಯತೆ ಇದ್ದು 500 ರಿಂದ 2000 ಅಂತರದಲ್ಲಿ ಪರಾಭವಗೊಂಡ ಅಭ್ಯರ್ಥಿಗಳ ಆಯ್ಕೆಗೆ ಒಲವನ್ನು ತೋರಿಸಲಾಗಿದೆ. ಕ್ಷೇತ್ರದ ವಿಸ್ತಾರಕರ ವರದಿ ಮತ್ತು ಅಮಿತ್ ಶಾ ಟೀಮ್ ವರದಿಯನ್ನು ಆಧರಿಸಿ ಟಿಕೆಟ್ ಫೈನಲ್ ಮಾಡಲಾಗುತ್ತೆ. ಕ್ಷೇತ್ರದವರಲ್ಲಿದ್ದರೂ ಕೂಡ ಗೆಲ್ಲುವಂತ ಸಾಮರ್ಥ್ಯ ಇದ್ರೆ ಆ ಕ್ಷೇತ್ರದ ಟಿಕೆಟ್ ಅನ್ನ ಪರಿಗಣನೆಗೆ ಕನ್ಸಿಡರ್ ಮಾಡಲಾಗುತ್ತೆ ಅನ್ನೋದು ಕೂಡ ಮಾಹಿತಿ ಇರೋದು. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಜಾತಿ ಸಮೀಕರಣ ಪ್ರಮುಖ ಅಂಶ ಆಗಿದೆ. ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಚಟುವಟಿಕೆ ಮತ್ತು ವರ್ಚಸ್ಸು ಆಧರಿಸಿ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡಲಾಗ್ತಾ ಇದೆ. 5ಕ್ಕಿಂತ ಹೆಚ್ಚು ಆಕಾಂಕ್ಷಿಗಳು ಇರುವಂತಹ ಕ್ಷೇತ್ರದ ಹೆಸರು ಮೊದಲ ಪಟ್ಟಿಯಲ್ಲಿ ಇರೋದಿಲ್ಲ. ಮಾರ್ಚ್ 10 ರಿಂದ 19ರವರೆಗೆ ಅಮಿತ್ ಶಾ ಟೀಮ್ 224 ಕ್ಷೇತ್ರಗಳ ಪ್ರವಾಸ ಮುಕ್ತಾಯವಾಗಲಿದೆ. ಮಾರ್ಚ್ 20ರಂದು ಕೇಂದ್ರ ನಾಯಕರಿಂದ ಅಮಿತ್ ಶಾಗೆ ವರದಿ ಸಲ್ಲಿಕೆ ಆಗುತ್ತೆ. ವರದಿಯನ್ನ ಆಧರಿಸಿ ರಾಜ್ಯ RSS ನಾಯಕರ ಜೊತೆ ಚರ್ಚಿಸಿ ಅಂತಿಮ ಪಟ್ಟಿಯನ್ನ ಅಮಿತ್ ಶಾ ಸಿದ್ಧಪಡಿಸಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ಯಾವ ಲೆಕ್ಕಾಚಾರ ಹಾಕೊಳ್ತಾ ಇದ್ದಾರೆ ಅಂತ, ಅಂದ್ರೆ ಸದ್ಯಕ್ಕೆ ಅವರ ಕ್ಷೇತ್ರದಲ್ಲಾದ್ರೂ ಹೋಗಿ ಕೆಲಸ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಬೇಗ ರಿಲೀಸ್ ಮಾಡ್ತಾ ಇರೋದಾ ಅಂತ? ಅರುಣ್, ಪ್ರಮುಖವಾಗಿ ಜನವರಿ 1ನೇ ತಾರೀಕಿನಿಂದನೇ ಅಮಿತ್ ಶಾ ಅವರು ಎಲ್ಲೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅಂದರೆ ಮಾರ್ಚ್ ಅಂತ್ಯದೊಳಗಾಗಿ ನಾವು ಮೊದಲ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡ್ತೇವೆ ಅಂತ. ಅದರಂತೆ ಈಗಾಗಲೇ ಅಮಿತ್ ಶಾ ಟೀಮ್ ಕೂಡ ಈಗಾಗಲೇ ರಾಜ್ಯಕ್ಕೆ ಆಗಮಿಸಿದೆ. ಎಲ್ಲೆಲ್ಲಿ ಬೇಕು ಈಗ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಒಂದು ಅಮಿತ್ ಶಾ ಟೀಮ್ ಎಲ್ಲ ರೀತಿಯಲ್ಲೂ ಕೂಡ ವರದಿಯನ್ನು ಕೂಡ ಕಲೆ ಆಗ್ತಾ ಇದೆ. ಹಾಗಾಗಿ ಆ ವರದಿಯನ್ನು 19ಕ್ಕೆ ಆ ಒಂದು ವರದಿಯನ್ನು ಮಾಹಿತಿ ಸಂಗ್ರಹ ಮಾಡೋದು ಕೂಡ ಮುಗಿಯುತ್ತೆ. ಆ ಬಳಿಕ 20ರಂದು ಆ ಒಂದು ವರದಿಯನ್ನು ಅಮಿತ್ ಶಾ ಅವರಿಗೆ ಸಲ್ಲಿಕೆ ಮಾಡ್ತಾರೆ. ಅಮಿತ್ ಶಾ ಅವರ ಟೀಮ್ ಏನಿತ್ತು ಆ ಒಂದು ಟೀಮ್. ಹಾಗಾಗಿ ಆ ಒಂದು ಟೀಮ್ನ ವರದಿಯನ್ನು ಆಧರಿಸಿ ಮಾರ್ಚ್ 22ರ ನಂತರ ಅಂದರೆ 25ಕ್ಕೆ ಭಾನುವಾರದಂದು ಶ್ರೀರಾಮನವಮಿ ಇದೆ. ಅವತ್ತೇ ಈ ಒಂದು ಪಟ್ಟಿಯನ್ನು ಮೊದಲ ಪಟ್ಟಿಯನ್ನು ಕೂಡ ದೆಹಲಿಯಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಯಾಕೆಂದರೆ ಈಗಾಗಲೇ ಹಿಂದುತ್ವ ಕಾರ್ಡನ್ನು ಪ್ಲೇ ಮಾಡಿರ್ತಕ್ಕಂಥ ಬಿಜೆಪಿ ಆ ಪಟ್ಟಿ ಬಿಡುಗಡೆಯನ್ನು ಅವತ್ತೇ ಬಿಡುಗಡೆ ಮಾಡೋದ್ರ ಮೂಲಕ, ಅಂದರೆ ಶ್ರೀರಾಮನ ಜನ್ಮದಿನದಂದೇ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಹಿಂದೂ ಅಜೆಂಡಾವನ್ನು ಮತ್ತಷ್ಟು ಒಂದು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಿದೆ ಅಂತ ಕೂಡ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಸುಮಾರು 100 ರಿಂದ 110 ಕ್ಷೇತ್ರಗಳ ಮೊದಲ ಪಟ್ಟಿಯಲ್ಲಿ ಒಂದು ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡ್ತಾರೆ. ಹಾಗಾಗಿ ಹಾಲಿ MLAಗಳು ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೂಡ ಈಗಾಗಲೇ ಟಿಕೆಟ್ ಕೂಡ ಪಕ್ಕಾ ಆಗಿದೆ ಅಂತ ಕೂಡ ಹೇಳಲಾಗ್ತದೆ. ಅದರ ಜೊತೆಗೆ ಕಳೆದ ಬಾರಿ 500 ಮತಗಳಿಂದ ಈ 3000 ಮತಗಳ ಅಂತರದಿಂದ ಯಾರ್ಯಾರು ಸೋತಿರ್ತಾರೋ ಆ ಅಭ್ಯರ್ಥಿಗಳನ್ನು ಕೂಡ ಪರಿಗಣನೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ಪ್ಲಾನ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಯಾವ ಒಂದು ಹಿಂದುತ್ವ ಅಜೆಂಡಾ ಒಂದು ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ರು ಅದಕ್ಕಾಗಿಯೇ ಶ್ರೀರಾಮನ ಜನ್ಮದಿನದಂದು ಒಂದು ಟಿಕೆಟನ್ನು ಬಿಡುಗಡೆ ಮಾಡ್ತಾರೆ, ಪಟ್ಟಿಯನ್ನು ಕೂಡ ರಿಲೀಸ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅವತ್ತೇ ರಿಲೀಸ್ ಮಾಡ್ತಾರೆ. ಇನ್ನೆಲ್ಲ ಮುಂದಕ್ಕೆ ಹೋಗುತ್ತೆ ಏನು ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾರು ಅಂದ್ರೆ ಹಿಂದೂ ಬೇಸ್ಡ್ ಟಾರ್ಗೆಟ್ ಅನ್ನೋ ಲೆಕ್ಕಾಚಾರನ ನೋಡೋದಾದ್ರೆ ರವೀಶ್, ಕರಾವಳಿ ಭಾಗದ ಟಿಕೆಟ್ ಆಕಾಂಕ್ಷಿತರು ಯಾರಿದ್ದಾರೋ ಆ ಪಟ್ಟಿ ರಿಲೀಸ್ ಆಗುತ್ತೋ ಹೇಗೆ? ಇದು ಯಾವ ಭಾಗದಲ್ಲಿ ಆಗ್ಬೋದು? ಇದು ಭಾಗದ ಪ್ರಶ್ನೆ ಇಲ್ಲ ಅರುಣ್. ಈಗಾಗಲೇ ಸ್ಪಷ್ಟಪಡಿಸ್ದಂಗೆ ಈಗಾಗಲೇ ಹಾಲಿ ಇರ್ತಕ್ಕಂಥ MLA ಕ್ಷೇತ್ರಗಳ ಎಲ್ಲ ಕ್ಷೇತ್ರಗಳ ಇದು ಕೂಡ ಪಟ್ಟಿ ಕೂಡ ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ಕಳೆದ ಬಾರಿ ಏನು 500 ರಿಂದ 3000 ಮತಗಳ ಅಂತರದಿಂದ ಸೋತಿದ್ರು ಬಿಜೆಪಿ ಅಭ್ಯರ್ಥಿಗಳು ಆ ಒಂದು ಪಟ್ಟಿಯು ಕೂಡ ರಿಲೀಸ್ ಆಗುತ್ತೆ ಆ ಒಂದು ಕ್ಷೇತ್ರಗಳು ಅಂತ ಕೂಡ ಹೇಳಾಗ್ತದೆ. ಅಂದರೆ ಇದು ಕೇವಲ ಕರಾವಳಿ ಭಾಗಕ್ಕಾಗಲಿ ಅಥವಾ ಮಧ್ಯ ಕರ್ನಾಟಕದ ಭಾಗಕ್ಕಾಗಲಿ ಮಲೆನಾಡು ಭಾಗಕ್ಕಾಗಲಿ ಇದು ಇಷ್ಟಕ್ಕೆ ಮಾತ್ರ ಸೀಮಿತ ಆಗೋದಿರೋದಿಲ್ಲ. ರಾಜ್ಯಾದ್ಯಂತ ಎಲ್ಲ 110 ಕ್ಷೇತ್ರಗಳ ಬಗ್ಗೆಯೂ ಕೂಡ ಈಗಾಗಲೇ ಪಟ್ಟಿ ತಯಾರಾಗ್ತದೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಮೊದಲ ಪಟ್ಟಿಯಲ್ಲಿ 110 ಕ್ಷೇತ್ರಗಳು ಮಾತ್ರ ಇರಬೇಕು ಅಂತ ಕೂಡ ಅಮಿತ್ ಶಾ ಅವರು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಅದರಂತೆ ಅವರ ವರದಿಯ ಆಧಾರದ ಮೇಲೆ ಆ ಒಂದು ಮೊದಲ ಪಟ್ಟಿಯನ್ನು ಕೂಡ ಅವತ್ತು 25ರಂದು ರಿಲೀಸ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.